ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಇವತ್ತಿನ ರೆಸಿಪಿ ವೆಜಿಟೇಬಲ್ ಸಾಗು. ಯಾರೇನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತೀರಿ, ಸಬ್ಸ್ಕ್ರೈಬ್ ಮಾಡಿರಿ. ವೆಜಿಟೇಬಲ್ ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು: ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣಂಗೆ ಕಟ್ ಮಾಡಿದ ಈರುಳ್ಳಿ, ಒಂದು ಸಣ್ಣಂಗೆ ಕಟ್ ಮಾಡಿದ ಆಲೂಗಡ್ಡಿ, ಒಂದು ಸಣ್ಣಂಗೆ ಕಟ್ ಮಾಡಿದ ಗಜರಿ, ಕಟ್ ಮಾಡಿಟ್ಟಿದ್ದ ಟೊಮ್ಯಾಟೊ, ಕಟ್ ಮಾಡಿಟ್ಟಿದ್ದ ಬೀನ್ಸ್, ಫ್ರೋಝನ್ ಪೀಸ್, ಸಾಸ್ವಿ, ಜೀರಿಗೆ, ಎಣ್ಣೆ, 2 ಲವಂಗ, 4 ಯಾಲಕ್ಕಿ, 1 ದಾಲ್ಚಿನ್ನಿ, ಪುದೀನ ಸೊಪ್ಪು, ಕರಿಬೇವು, 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 2 ಚಮಚೆ ಕೊಬ್ಬರಿ ತುರಿ, 2 ಚಮಚೆ ಪುಟಾಣಿ ಪುಡಿ. ವೆಜಿಟೇಬಲ್ ಸಾಗುಗೆ ಹಾಕಕ್ಕೆ ಮಸಾಲೆ ರೆಡಿ ಮಾಡತ್ತೀನಿ. ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ ಸೊಪ್ಪು, ಕೊಬ್ಬರಿ ತುರಿ, ಯಾಲಕ್ಕಿ, ದಾಲ್ಚಿನ್ನಿ, ಜೀರಿಗೆ, ಪುಟಾಣಿ ಪುಡಿ ಹಾಕಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಟೇನಿ. ಬಾಳ್ಗಿಗೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸ್ವಿ, ಜೀರಿಗೆ, ಕರಿಬೇವು, ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ. ಕಟ್ ಮಾಡಿಟ್ಟಿದ್ದ ಬೀನ್ಸ್, ಗಜರಿ, ಆಲೂಗಡ್ಡಿ ಹಾಕಿ ಫ್ರೈ ಮಾಡಿ ಕಟ್ ಮಾಡಿಟ್ಟಿದ್ದ ಟೊಮ್ಯಾಟೊ ಹಾಕಿ ಫ್ರೈ ಮಾಡತ್ತೀನಿ. ಫ್ರೈ ಮಾಡಿದಿಂದ ಕುದಿಯಲು ಬೇಕಾಗುವಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ದಾಗ 5 ನಿಮಿಷ ಕುದಿಸಾತೀನಿ. 5 ನಿಮಿಷ ಆದಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಟ್ಟಿದ್ದ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡತ್ತೀನಿ. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ಫ್ರೋಝನ್ ಪೀಸ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡತ್ತೀನಿ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ದಾಗ 2 ನಿಮಿಷ ಬೇಯಿಸಾತೀನಿ. ರುಚಿಯಾದ ವೆಜಿಟೇಬಲ್ ಸಾಗು ರೆಡಿ. ಇದನ್ನು ಚಪಾತಿ, ಪೂರಿ, ರವಾ ಇಡ್ಲಿ, ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್. ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.